ಭಾಗವಹಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಸಾಹೇಬರು ಮಾತಾಡಬೇಕಾಗಿತ್ತು. ಅನೇಕ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಅಮಿತ್ ಶಾನ್ ಬಗ್ಗೆ, ಸಂವಿಧಾನದ ಬಗ್ಗೆ ನಾನು ಹೇಳೋದು ಇಷ್ಟೇ ಇಲ್ಲ. ದಯಮಾಡಿ ಆತ್ಮೀಯ ಎಲ್ಲ ದಲಿತ ಬಂಧುಗಳೇ, ಎಲ್ಲ ದೇವಾಲಯಗಳಿಗೆ ಹೋಗಿ ದೇವರ ಮುಂದೆ ಕೈ ಮುಗಿದು ಗುಲಾಮರಾಗುವುದಕ್ಕಿಂತ ಗ್ರಂಥಾಲಯದ ಒಳಗಡೆ ಹೋಗಿ ಗ್ರಂಥಗಳನ್ನು ಓದಿ ನೀವು ಪಂಡಿತರಾಗಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆ ಕೊಟ್ಟಿದ್ದು ಇದನ್ನೇ. ಆತ್ಮೀಯರೇ, ಈ ಕರ್ನಾಟಕ, ಈ ಭಾರತ ದೇಶದ ಗೃಹ ಮಂತ್ರಿ ಲೋಫರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳ್ಬೇಡ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರಲ್ಲ, ಆ ವ್ಯಕ್ತಿಯನ್ನ ಕೂಡಲೇ ಈ ದೇಶದ ಪ್ರಧಾನಮಂತ್ರಿಗಳು ಆ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥದ್ದನ್ನ ನಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೂಲಕ ಈ ವೇದಿಕೆಯಲ್ಲಿ ಒತ್ತಾಯಪಡಿಸ್ತಾ ಇದ್ದೇನೆ ಬಂಧುಗಳೇ. ಆತ್ಮೀಯರೇ, ಅನೇಕ ನಮ್ಮ ಮಹಾರಾಜ್ನವರವರು, ಅನೇಕ ನಮ್ಮ ವೈಸಿ ಕಾಂಬ್ಳೆ ಅವರು, ಅನೇಕ ನನ್ನ ಸ್ನೇಹಿತರು ಹೇಳಿದ್ರು. ಈ ಎಲ್ಲವನ್ನ ನಮ್ಮ ಈ ಹೋರಾಟವನ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರಿ. ತಾಳ್ಮೆಯಿಂದಿರೋಣ. ಇನ್ನೂ 10-15 ನಿಮಿಷದಲ್ಲಿ ಕಾರ್ಯಕ್ರಮ ನಮ್ಮ ಸಚಿವರಾದ ನಂತರ ಮುಕ್ತಾಯವಾಗಲಿದೆ. ಆದ ಕಾರಣ ಆತ್ಮೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ, ದಲಿತರೇ, ಅಲ್ಪಸಂಖ್ಯಾತ ಹಿಂದೂದ ವರ್ಗ ಬಂಧುಗಳೇ, ಈ ದೇಶವನ್ನು ಕಟ್ಟಿದವರು ನಾವು. ಈ ದೇಶವನ್ನ ಮತ್ತೆ ಆಳುವಂತ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಮೀಪ ಇಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಅಂಜುವಂತೆ ಇಲ್ಲ, ದಲಿತರು ಅಂಜುವಂತೆ ಇಲ್ಲ, ಹಿಂದೂದ ವರ್ಗಗಳು ಅಂಜುವಂತೆ ಇಲ್ಲ. ಮುಂದೊಂದು ದಿವಸ ಈ ದೇಶವನ್ನ ನಾವು ಆಳ್ತೇವೆ, ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಭೀಮ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಧನ್ಯವಾದಗಳು ಮಾದೇವ.